ಹಾಸ್ಟೆಲ್ ಬಯಸಿ ಅರ್ಜಿ ಹಾಕಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸೌಲಭ್ಯ ಒದಗಿಸುವ ಇಲಾಖೆಯ ನಿಯಮ ಉಲ್ಲಂಘನೆ ಮಾಡಿದ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕಾಗಿ ಆಗ್ರಹಿಸಿ ಹಾಗೂ ಅರ್ಜಿ ಹಾಕಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸೌಲಭ್ಯ ಒದಗಿಸುವಂತೆ ಹಾಗೂ ಇಲಾಖೆಯ ನಿಯಮ ಮರೆತ ಅಧಿಕಾರಿಗಳನ್ನು ಎಚ್ಚರಿಸಲು ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಸೋಮವಾರದಂದು ಪರಿವೀಕ್ಷಣಾ ಮಂದಿರ ಐಬಿಯಿಂದ ಬಸ್ ನಿಲ್ದಾಣದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಶಾಸಕರ ಆಪ್ತ ಸಹಾಯಕ ಮಹೇಶ್ ಕೆಂಚ್ ರೆಡ್ಡಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮಾಲ್ತೇಶ್ ಬಾರ್ಕಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಆದರೆ ರಾಣೆಬೆನ್ನೂರಿನಲ್ಲಿ ಶಿಕ್ಷಣ ಪಡೆಯಬೇಕಂತ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡ್ತಕ್ಕಂಥ ಕರ್ತವ್ಯ ಸರ್ಕಾರದ್ದು, ಇರತಕ್ಕಂಥ ಸಮಾಜ ಕಲ್ಯಾಣಕ್ಕಿದ್ದು, ಇರತಕ್ಕಂಥ ಶಾಸಕರು ಅದನ್ನು ಬಿಟ್ಟು ಶಾಸಕರು ಹೇಳಿದ್ರು ಅಂತಂದೇಳಿ ಅಥವಾ ಇಲ್ಲ ಇಲಾಖೆಯಲ್ಲಿ ಹಾಸ್ಟೆಲ್ಗಳಿಲ್ಲ ಅಂತೇಳಿ ಇವತ್ತು ಹೊರ ಜಿಲ್ಲೆ ಹೊರ ತಾಲೂಕಿನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನಿರಾಕರಣೆಯನ್ನು ನಾವು ತೀವ್ರ ವಿರೋಧಿಸ್ತೀವಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಮಧ್ಯಪ್ರವೇಶ ಮಾಡಿ ಇಲ್ಲಿರ್ತಕ್ಕಂಥ ರಾಣೆಬೆನ್ನೂರಿನ ಸಮಸ್ತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯನ ಒದಗಿಸಿಕೊಳ್ಬೇಕು. ಸರ್ಕಾರ ಇವ್ರಿಗೋಸ್ಕರ ಸಾವಿರಾರು ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ನಾವು ಕೂಡ ಇವತ್ತು ಶಾಸಕರಿಗೆ ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಅರ್ಜಿ ಹಾಕಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಹಾಸ್ಟೆಲ್ ಕೊಡಬೇಕು. ನಾಳೆಯಿಂದಲೇ ಆ ವ್ಯವಸ್ಥೆ ಜಾರಿ ಮಾಡಬೇಕು. ಮನವಿ ಪತ್ರ ಸ್ಥಳಕ್ಕೆ ಶಾಸಕರ ಆಪ್ತ ಸಹಾಯಕರ್ತಕ್ಕಂಥ ಮಹೇಶ್ ಕೆಂಚ್ ರೆಡ್ಡಿ ಅವರಾಗಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಫೀಸರ್ ಬಂದಿದೆ, ಅವರಿಗೆ ಮನವಿ ಪತ್ರ ಕೊಟ್ಟು ಈ ಮೂಲಕ ಬದಲಾಯಿಸಿದೆ. ಈ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಎಲ್, ಅರುಣ್ ಲಮಾಣಿ, ಬೀರೇಶ್ ಕಂಬಳಿ, ಚಂದ್ರು ಹೆಚ್, ಲಕ್ಷ್ಮಣ್, ನಿಖಿಲ್ ಹೆಚ್, ಜಮಲ್ ಶಾಬ್, ನಿಂಗರಾಜ್ ಹೊಸ್ಮನಿ, ಯಶವಂತ್ ಲಮಾಣಿ, ಸಂದೇಶ್ ಆರ್ಎಚ್, ಮಹೇಶ್ ಲಮಾಣಿ, ನಿಂಗರಾಜ್ ಮೂಲಂಗಿ, ವೀರೇಶ್ ಸೊಟ್ಟಪ್ಪನವರ್, ಪ್ರಶಾಂತ್ ಬಾರ್ಕಿ, ಮನೋಜ್ ಕಣವಿ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಸಹ ಪಾಲ್ಗೊಂಡಿದ್ದರು.